ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 2/5/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಈ ನಾಟಕದೊಳಗೆ ವಿನಾಶದ್ದು ಅಪಾರವಾದದ್ದು ನೋಂದಾಯಿಸಲ್ಪಟ್ಟಿದೆ. ನೀವು ವಿನಾಶಕ್ಕಿಂತ ಮೊದಲೇ ಕರ್ಮಾತೀತರು ಆಗಬೇಕು. ಪ್ರಶ್ನೆ: ತಂದೆಯ ಯಾವ ಶಬ್ದಗಳು ಆಕರ್ಷಣೆ ಸಮ್ಮುಖದಲ್ಲಿ ಬಹಳಷ್ಟು ಆಗುವುದು? ಉತ್ತರ ಆಗಿದೆ, ತಂದೆಯವಾಗ ಹೇಳ್ತಾರೆ, ನೀವು ನನ್ನ ಮಕ್ಕಳು. ಈ ಶಬ್ದಗಳ ಆಕರ್ಷಣೆ ಸಮ್ಮುಖದಲ್ಲಿ ಬಹಳಷ್ಟು ಆಗುವುದು. ಸಮ್ಮುಖ ಕೇಳೋದ್ರಿಂದ ಬಹಳ ಉತ್ತಮ ಅನಿಸ್ತದೆ. ಮಧುಬನ ಎಲ್ಲ ಮಕ್ಕಳನ್ನು ಆಕರ್ಷಿಸ್ತದೆ. ಏಕೆಂದ್ರೆ ಇಲ್ಲಿರೋದು ಈಶ್ವರಿಯ ಪರಿವಾರ. ಇದು ಬ್ರಾಹ್ಮಣರ ಸಂಘಟನೆ ಆಗಿದೆ. ಬ್ರಾಹ್ಮಣರು ಪರಸ್ಪರ ಜ್ಞಾನದ್ದೇ ಕೊಡೋದು, ತೆಗೆದುಕೊಳ್ಳೋದು, ಮಾಡುವುದು. ಮುರಳಿಯ ಗೀತ್: ನಮ್ಮ ತೀರ್ಥ ಸ್ಥಾನನೇ ಭಿನ್ನವಾಗಿದೆ. ಓಂ ಶಾಂತಿ. ಮಕ್ಕಳಿಗೆ ಗೊತ್ತಿದೆ, ನಾವು ಅವಿನಾಶಿ ಯಾತ್ರೆ ಅಥವಾ ಆತ್ಮಿಕ ಯಾತ್ರೆಯಲ್ಲಿ ಹೋಗ್ತಿದ್ದೇವೆ. ಈ ಯಾತ್ರೆಯಿಂದ ನಾವು ಮರಳಿ ಮೃತ್ಯು ಲೋಕದಲ್ಲಿ ಬರೋದು ಇರಲ್ಲ. ಮನುಷ್ಯರಂತೂ ಈ ಮಾತು ತಿಳ್ಕೊಂಡೇ ಇಲ್ಲ. ಇಂತಹ ಯಾತ್ರೆ ಇದು ಯಾವುದಾಗಿದೆ? ಯಾವ ಅಂತಹ ಯಾತ್ರೆ? ಅಲ್ಲಿಂದ ಎಂದೂ ಮತ್ತೆ ಮರಳುವಂಥದ್ದು, ರಿಟರ್ನ್ ಬರೋದು ಇರಲ್ಲ. ನೀವೆಲ್ಲ ಅದೃಷ್ಟ ನಕ್ಷತ್ರಗಳು. ಈಗ ನಿಮಗೆ ಗೊತ್ತಾಗಿದೆ. ಇದು ಬಹಳ ಪಕ್ಕ ಗಟ್ಟಿ ನೆನಪಿಟ್ಕೋಬೇಕು. ನಾವು ಆತ್ಮಗಳ ಪಾತ್ರ ನಾವಿಲ್ಲಿ ನಿರ್ವಹಿಸ್ತಾ ಇದ್ದೇವೆ. ಈ ನಾಟಕದಲ್ಲಿ ಈ ರೀತಿ ಹೇಳಲ್ಲ, ನನ್ನ ಆತ್ಮ ಈ ವಸ್ತ್ರ ಧರಿಸಿ ಪಾತ್ರ ಮಾಡಿದೆ, ಈಗ ಮನೆಗೆ ಹೋಗ್ತೇವೆ ಅಂತ ಲೌಕಿಕ ನಾಟಕದಲ್ಲಿ ಹೇಳಲ್ಲ. ಅಲ್ಲಿ ಅಂತೂ ತಮ್ಮನ್ನು ಶರೀರ ದೇಹದಾರಿ ಎಂದು ತಿಳ್ಕೊಂತಾರೆ. ಇಲ್ಲಿ ನೀವು ಮಕ್ಕಳಿಗೆ ಜ್ಞಾನ ಇದೆ, ನಾನು ಆತ್ಮ ಆಗಿದ್ದೇನೆ. ಈ ಶರೀರ ರೂಪಿ ವಸ್ತ್ರ ತೊರೆದು ಮತ್ತೊಂದು ಹೋಗಿ ಧರಿಸ್ಕೊಳ್ತೇನೆ. ಇಲ್ಲಿ 84 ಜನ್ಮಗಳ ಹಳೆಯ ವಸ್ತ್ರ ಆಗಿದೆ. ಇದನ್ನು ತೊರೆದು ಹೊಸ ಜಗತ್ತಲ್ಲಿ ಪುನಃ ಹೊಸ ವಸ್ತ್ರ ಧರಿಸ್ತೇವೆ. ಈ ಲಕ್ಷ್ಮೀನಾರಾಯಣರು ಹೊಸ ವಸ್ತ್ರ ಧರಿಸ್ಕೊಳ್ತಾರಲ್ವಾ, ನಿಮ್ಮದೇ ರಾಜಧಾನಿ ಆಗಿದೆ. ನೀ ಹೋಗಿ ಇಂಥ ಹೊಸ ದೈವಿ ವಸ್ತ್ರ ಧರಿಸ್ಕೊಳ್ತೀರಿ. ಇಲ್ಲಿ ಹೇಳ್ತಾರೆ, ನಾವು ನಿರ್ಗುಣಿಗಳ, ನಮ್ಮಲ್ಲಿ ಯಾವುದೇ ಗುಣ ಇಲ್ಲ. ತಂದೆಯೇ ಪುನಃ ಈ ಥರ ಗುಣವಾನ್ ಮಾಡ್ತಾರೆ. ತಂದೆ ಹೇಳ್ತಾರೆ, ನನ್ನದು ಪಾರ್ಟ್ ಇದೆ, ಬಂದು ಪುನಃ ನಿಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡ್ತೇನೆ. ಇಲ್ಲಿ ಇದಾಗಿದೆ ಜೀವನ ಬಂಧನ ಧಾಮ ಅಥವಾ ರಾವಣ ರಾಜ್ಯ, ಈಗಿನ ಪ್ರಪಂಚ. ಇಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಮಾತು ಇದೆ, ನಾವು ಪತೀತರಿಂದ ಪಾವನ, ಪುನಃ ಪಾವನರಿಂದ ಪತೀತರು ಹೇಗೆ ಆಗ್ತೇವೆ? ಈಗ ಮಕ್ಕಳು ತಿಳ್ಕೊಂಡಿರಿ, ಕಲಿಯುಗದಲ್ಲಿ ಅಂಧಕಾರ, ರಾವಣ ರಾಜ್ಯ ಈಗ ಕೊನೆ ಮುಕ್ತಾಯ, ರಾಮರಾಜ್ಯ ಈಗ ಆದಿ ಪ್ರಾರಂಭ ಆಗಲಿದೆ. ಈಗ ಇರುವುದು ಸಂಗಮ ಯುಗ, ಕಲ್ಪದ ಸಂಗಮ ಯುಗ. ಇಲ್ಲಿಯೇ ತಂದೆಗೆ ಬರಬೇಕಾಗ್ತದೆ. ಜಗತ್ತವರು ಈಗ ಇದನ್ನು ತಿಳ್ಕೊಂತಾ ಇದ್ದಾರೆ. ಈಗ ವಿನಾಶದ ಸಮಯವಾಗಿದೆ ಹಾಗೂ ಸ್ಥಾಪನೆ ಅರ್ಥ ಭಗವಂತ ಇಲ್ಲಿ ಗುಪ್ತ ವೇಷದಲ್ಲಿದ್ದಾರೆ. ಈಗ ಗುಪ್ತ ವೇಷದಲ್ಲಂತೂ ನೀವು ಆತ್ಮಗಳಿದ್ದೀರಿ. ಆತ್ಮ ಬೇರೆ, ಶರೀರ ಬೇರೆ. ಇಲ್ಲಿ ಮನುಷ್ಯರು
ಈ ಶರೀರ ಅನ್ನುವಂಥ ಆತ್ಮ ವಸ್ತ್ರ ಧರಿಸಿದೆ. ಮನುಷ್ಯಾತ್ಮರು ಶರೀರ ಅನ್ನುವಂಥ ಡ್ರೆಸ್ ವಸ್ತ್ರ ಧರಿಸಿದ್ದಾರೆ. ಆತ್ಮ ಗುಪ್ತ ಇದೆ. ತಂದೆಗೂ ಈ ಶರೀರದಲ್ಲಿ ಬರಬೇಕಾಗ್ತದೆ. ನಿಮ್ಮ ಶರೀರದ ಹೆಸರು ಇದೆ. ನನಗಂತೂ ನನ್ನದೇ ಆದ ಶರೀರ ಇಲ್ಲ. ನೀವು ಆತ್ಮ ಆಗಿದ್ದೀರಿ. ಅವರು ಪರಮಾತ್ಮನು ಆತ್ಮ ನಿರಾಕಾರಿ ಜ್ಯೋತಿ ಆಗಿದ್ದಾರೆ. ಆತ್ಮದ ಜೊತೆ ಈಗ ಮೋಹ ಇದೆ. ಗಾಯನ ಮಾಡ್ತಾರೆ. ಅನ್ಯ ಸಂಘ ತೊರೆದು ನಿನ್ನ ಸಂಘ ಜೋಡಿಸೋದು ಹೇಗೆ? ಈಗ ನೀವು ಮೋಹಜೀತ್ ಆಗಿದ್ದೀರಿ, ಹಾಗೆ ನಾವು ಆಗ್ತೇವೆ. ಬಾಬಾ ಬಹಳ ಮೋಹಜೀತ್ ಇದ್ದಾರೆ. ಯಾರು? ಬ್ರಹ್ಮ ಬಾಬಾ. ಅವ್ರು ಹೆಂಗೆ ಮೋಹಜೀತ ಆದ್ರು ನಾವು ಬಾಬಾ ನಿನ್ನ ಸಮಾನ ಆಗ್ತೇವೆ ಅಂತಾರೆ ಮಕ್ಕಳು. ಎಷ್ಟು ಅನೇಕ ಮಕ್ಕಳಿದ್ದಾರೆ. ಯಾರು ಕಾಮಚಿತೆಯಲ್ಲಿ ಕುಳಿತು ಸುಟ್ಟೋಗ್ಬಿಟ್ಟಿದ್ದಾರೆ. ಎಷ್ಟೆಲ್ಲ ಆತ್ಮಗಳು ಕಾಮವಿಕಾರದಲ್ಲಿ. ಪರಂಪಿತ ಪರಮಾತ್ಮ ಬಂದಿರೋದೆ ಹಳೆಯ ಜಗತ್ತಿನ ವಿನಾಶ ಮಾಡಿಸೋದಕ್ಕೆ. ಮತ್ತೆ ಮೋಹ ಹೇಗೆ ಇಟ್ಕೋಬೇಕು ಈ ಪ್ರಪಂಚದೊಂದಿಗೆ? ಪತಿತರದು ಯಾವಾಗ ವಿನಾಶ ಆಗ್ತದೆ ಆಗ ಶಾಂತಿಯ ರಾಜ್ಯ ಆಗುವುದು. ಈ ಸಮಯ ಸುಖ ಅಂತೂ ಯಾರಿಗೂ ಸಹ ಇಲ್ಲಿ ಇಲ್ಲ. ಎಲ್ಲರೂ ತಮೋಪ್ರಧಾನ ದುಃಖಿ ಆಗಿದ್ದಾರೆ. ಇಲ್ಲಿರೋದೇ ಪತಿತ ಜಗತ್ತು. ಶಿವಬಾಬೋರ್ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಇದರ ನಾಮನೇ ಶಿವಾಲಯ ಅಂತ ಇದೆ. ಶಿವಬಾಬಾ ದೇವತೆಗಳ ರಾಜಧಾನಿ ಸ್ಥಾಪನೆ ಮಾಡೋದು. ಇದು ಚೈತನ್ಯ ಶಿವಾಲಯ. ಹಾಗೂ ಶಿವಾಲಯ, ಇದರಲ್ಲಿ ಶಿವನ ಚಿತ್ರ ಇದೆ. ಅಲ್ಲಿ ಅಂತೂ ಜಡಚಿತ್ರ ಮಂದಿರದಲ್ಲಿ ಶಿವನ ಜಡಚಿತ್ರ ಶಿವಾಲಯ ಮಂದಿರ ಅಂದ್ರೆ. ಆದರೆ ಇದು ಸಂಗಮ ಯುಗ ಏನಿದೆ, ಶಿವಬಾಬಾ ಚೈತನ್ಯದಲ್ಲಿ ಕಾರ್ಯ ಮಾಡುವ ಚೈತನ್ಯ ಶಿವಾಲಯವಾಗಿದೆ. ಈಗ ನೀವು ಅರ್ಥ ಮಾಡ್ಕೊಂಡಿರಿ. ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ರು, ಪೂಜ್ಯರಿದ್ರು. ಈಗ ಪುನಃ ಪೂಜ್ಯರಾಗ್ತಿದ್ದಾರೆ. ನಿಮಗೂ ಈಗ ಜ್ಞಾನ ಇದೆ. ನೀವು ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಹೋಗಿ ಅವರಿಗೆ ತಲೆ ಬಾಗೋದಿಲ್ಲ. ಯಾಕೆಂದ್ರೆ ಗೊತ್ತಿದೆ ಅವರು ದೇವತೆಗಳು, ನಾವು ದೇವತೆಗಳಾಗ್ತಿದ್ದೇವೆ. ನೀವಂತೂ ಅವರ ರಾಜಧಾನಿಯಲ್ಲಿ ಚೈತನ್ಯದಲ್ಲಿ ಪ್ರತ್ಯಕ್ಷವಾಗಿ ಬರುವಂಥವರು. ಗೊತ್ತಾಗಿದೆ ನಾವು ದೇವತಾ ಇದ್ವಿ, ಈಗ ಇಲ್ಲ. ಏನು ಕಳೆದು ಹೋಗಿದೆ, ಯಾರು ಇದ್ದು ಹೋಗಿದ್ದಾರೆ ಅವರ ಮೂರ್ತಿ ಚಿತ್ರಗಳು ಮಾಡಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಮಂದಿರ ಅತ್ಯಂತ ಜಾಸ್ತಿ ಬಿರ್ಲಾದವರು ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಬಿರ್ಲಾ ಅವ್ರ ಫ್ಯಾಮಿಲಿದು ಮನೆತನದ್ದು ಸರ್ವಿಸ್ ಮಾಡಿ. ನೀವು ಏನು ಈ ಲಕ್ಷ್ಮೀನಾರಾಯಣ ಮಂದಿರ ಮಾಡಿದ್ದೀರಿ, ನಾವು ನಿಮಗೆ ಇವರ 84 ಜನ್ಮಗಳ ಕಥೆಯನ್ನು ಹೇಳ್ತೇವೆ. ಈ ರೀತಿ ಅವರಿಗೆ ಬಿರ್ಲಾದವ್ರಿಗೂ ತಿಳಿಸ್ಕೊಡಿ ಅಂತಾರೆ ಬಾಬಾ. ಯುಕ್ತಿಯಿಂದ ಈ ಉಡುಗೊರೆ ಕೊಡಬೇಕು. ಬಾಬಾ ಸರ್ವಿಸಿನ ಯುಕ್ತಿಗಳನ್ನು ಹೇಳ್ತಾರೆ. ಮಾತೆಯರು ಹೋಗಿ ಹೇಳಿ, ನೀವು ಅವರ ಮಂದಿರ ಅಂತೂ ಮಾಡ್ತೀರಿ, ಆದರೆ ಅವರ ಜೀವನ ಕಥೆಯಂತೂ ತಿಳ್ಕೊಂಡಿಲ್ಲ. ನಮಗೆ ಗೊತ್ತಿದೆ, ಹಾಗೂ ತಿಳಿಸ್ಲೂಬಹುದು. ನಿಮ್ಗೀಗ ಗೊತ್ತಾಗಿದೆ. ಬಾಬಾ ಹೇಳ್ತಾರೆ ದೇವತೆಗಳ ಜೀವನ ಚರಿತ್ರೆ ನೀವು ತಿಳಿಸ್ಲೂಬಹುದು. ತಿಳಿಸುವಂಥದ್ದು ಬಹಳ ರಸವತ್ತಾಗಿ ಇರಬೇಕು. ತಂದೆ ಇಲ್ಲಿ ಜ್ಞಾನ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮಗೆ ಕರ್ಮಣದಿಂದ ನೌಕರಿಯಿಂದ ರಜೆ ಸಿಗಲ್ಲ ಅಂದ್ರೆ ಮನೆಯಲ್ಲೇ ಕುಳಿತು ಶಿವಬಾಬೋರ್ ನೆನಪು ಮಾಡಿ. ಅಂದ್ರೆ ಬಟ್ಟಿಗೆ ಹೋಗ್ಲಿಕ್ಕಾಗಲ್ಲ, ಸೆಂಟರ್ಗೆ ಬರೋಕ್ಕಾಗಲ್ಲ, ನಿಮ್ಗೆ ಪರ್ಮಿಷನ್ ಸಿಗಲ್ಲ ಅಂತ ಟೈಮಲ್ಲಿ ಮನೆಯಲ್ಲಿ ಕುಳಿತು ಶಿವಬಾಬೋರ್ ನೆನಪು ಮಾಡಿ. ಇಲ್ಲಿ ಗೊತ್ತಿದೆ ನಾವು ಶಿವಬಾಬೋರ ಸಂತಾನರು. ಮುರುಳಿ ಅಂತೂ ಸಿಗಬಹುದು. ಈ ತರ ಅಲ್ಲ, ಇಲ್ಲಿ ಬರೋದ್ರಿಂದ ನೆನಪಿನ ಯಾತ್ರೆ ಚೆನ್ನಾಗಿರ್ತದೆ. ಮನೆಯಲ್ಲಿ ಕುತ್ಕೊಂಡ್ರೆ ನೆನಪಿನ ಯಾತ್ರೆ ಕಡಿಮೆ ಆಗ್ತದೆ. ಆ ತರ ಅಲ್ಲ. ಮೋಡಗಳು ಬರೋದೇ ಬಾದಲ್ ಅಂದ್ರೆ ಮೋಡ, ನೀರು ತುಂಬಿಕೊಂಡು ಮತ್ತೆ ಮಳೆ ಸುರಿಸೋದಕ್ಕೆ. ಹಾಗೆ ನೀವು ಸೆಂಟರಿಗೆ ಬರ್ತೀರಿ, ಜ್ಞಾನ ಮೋಡಗಳೆಲ್ಲ ತುಂಬ್ಕೊಂತೀರಿ. ರಿಫ್ರೆಶ್ ಆಗೋದಕ್ಕೆ, ಪುನಶ್ಚೇತನಕ್ಕೆ ಸ್ವಲ್ಪ ಸಮಯಕ್ಕೆ ಸೆಂಟರು ಮಧುಬನಕ್ಕೆ ಹೋಗೋದು. ನೀವಿಲ್ಲಿ ಬಂದಿರೋದೆ ರಿಫ್ರೆಶ್ ಆಗೋದಕ್ಕೆ.
ಬಾಬನ ಬಳಿ ಸಮ್ಮುಖ ಬರ್ತೀರಿ. ಆತ್ಮಕ್ಕೆ ಜ್ಞಾನ ಇದೆ. ಸಮ್ಮುಖ ಕೇಳೋದ್ರಿಂದ ಉತ್ತಮ ಅನಿಸ್ತದೆ. ಮಾತಂತೂ ಇದು ಸರಿ ಇದೆ, ನೋಡ್ತೀರಿ ಶಿವಬಾಬಾ ಹೇಗೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳು, ನೀವು ನನ್ನವರಾಗಿದ್ದೀರಿ. ನೀವು 84 ಜನ್ಮಗಳ ಪಾತ್ರವನ್ನು ನಿರ್ವಹಿಸಿದ್ದೀರಿ ಅಂತಾರೆ ಬಾಬಾ. ನೀವು ಜನನ ಮರಣದಲ್ಲಿ ಬರ್ತೀರಿ. ನಾನು ಬರೋದಿಲ್ಲ. ನಾನು ಪುನರ್ಜನ್ಮ ರಹಿತನಾಗಿದ್ದೇನೆ, ಅಜನ್ಮನು ಆಗಿದ್ದೇನೆ. ಬರ್ತೇನೆ, ಆದರೆ ವೃದ್ಧ ತನುವಲ್ಲಿ ಪ್ರವೇಶ. ಅಜನ್ಮನೂ ಅಲ್ಲ, ಜನ್ಮ ಇದೆ, ಆದರೆ ನಿಮ್ಮ ರೀತಿ ಜನ್ಮ ಅಲ್ಲ. ನನ್ನ ಅವತರಣೆ ಇದೆ. ವೃದ್ಧ ತನುವಲ್ಲಿ ಪ್ರವೇಶ ಮಾಡ್ತೇನೆ. ನೀವು ಆತ್ಮ ಸಣ್ಣ ಮಕ್ಕಳ ಶರೀರದಲ್ಲಿ, ಅಂದ್ರೆ ಗರ್ಭದಲ್ಲಿ ಸಣ್ಣ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡ್ತೀರಿ. ನಾನು ಪರಮಧಾಮದಿಂದ ನೇರ ಬರೋದು ಕೆಳಗೆ ಪಾತ್ರ ನಿರ್ವಹಿಸೋದಕ್ಕೆ. ನಾನು ವಿಕಾರಿ ಗರ್ಭದಲ್ಲಿ ಬರಲ್ಲ. ನನಗೆ ಹೇಳೋದು ತೂಮೇವ ಮಾತಶ್ಚ ಪಿತಾ ಅಂತಾರೆ ಬಾಬಾ. ನನಗೆ ಯಾರು ತಂದೆ ತಾಯಿ ಅಂತೂ ಇರಲ್ಲ. ನಾನು ಕೇವಲ ಶರೀರದ ಆಧಾರ ಪಡೆದು ಪಾತ್ರ ನಿರ್ವಹಿಸ್ತೇನೆ. ಯಾವ ಪಾತ್ರ? ಜ್ಞಾನ ಕೊಡುವಂಥದ್ದು. ನೀವು ನನ್ನನ್ನು ಕರೆದಿರೋದು ದುಃಖ ಹರಣ ಮಾಡಿ ಸುಖ ಕೊಡೋದಕ್ಕೆ. ಈಗ ಸಮ್ಮುಖ ಬಂದಿದ್ದೇನೆ, ಆತ್ಮಗಳ ಜೊತೆ ಮಾತಾಡ್ತಿದ್ದೇನೆ. ಇಲ್ಲಿ ಎಲ್ಲ ಬ್ರಾಹ್ಮಣರೇ ಇರೋದು. ನೀವು ಹೊರಗೆ ಹೋಗ್ತೀರಿ, ಹಂಸ ಮತ್ತು ಕೊಕ್ಕರೆ ಆಗ್ಬಿಡ್ತಾರೆ. ಇಲ್ಲಿ ಮಧುಬನದಲ್ಲಿ ನಿಮಗಂತೂ ಬ್ರಾಹ್ಮಣರ ಸಂಘ ಇದೆ. ಹೊರಗೆ ಹೋದ್ರೆ ಜ್ಞಾನಿ ಅಜ್ಞಾನಿ 2 ತರ ಅಲ್ವಾ? ಅದಕ್ಕೆ ಹಂಸ ಕೊಕ್ಕರೆ ಆಗ್ಬಿಡ್ತಾರೆ. ಆದ್ರೆ ಮಧುಬನದಲ್ಲಿ ಕೇವಲ ಹಂಸಗಳ ಸಂಘ, ಬ್ರಾಹ್ಮಣರ ಸಂಘ. ಪರಸ್ಪರ ಜ್ಞಾನದ ಚರ್ಚೆಯೇ ಮಾಡುವುದು. ನಾವು ನಮ್ಮ ರಾಜಧಾನಿ ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ. ಬಾಬಾ ಬಂದಿದ್ದಾರೆ. ಒಬ್ಬರು ಮತ್ತೊಬ್ಬರಿಗೆ ಈ ಯುಕ್ತಿ, ತಂದೆಯನ್ನು ನೆನಪು ಮಾಡುವಂಥದ್ದು ತಿಳಿಸ್ಕೊಡಿ. ಎಚ್ಚರಿಕೆ ಕೊಡುವುದು. ಊಟ ಮಾಡುವಾಗನು ಒಬ್ಬರು ಮತ್ತೊಬ್ಬರಿಗೆ ಎಚ್ಚರಿಕೆ ಕೊಡಿ, ತಂದೆಯನ್ನು ನೆನಪು ಮಾಡಿ. ಬಹಳ ದೊಡ್ಡ ಸಂಘಟನೆ ಇದೆ. ಅಲ್ಲಿಯಂತೂ ವಿಕಾರಿಗಳ ಜೊತೆ ಇರ್ತಾರೆ. ಅದಕ್ಕೆ ಅಲ್ಲಿ ಆಕರ್ಷಣೆ, ದೇಹದಾರಿದು ಆಕರ್ಷಣೆ ಬರ್ತದೆ. ಇಲ್ಲಿ ಅಂತೂ ಯಾವುದೇ ತರದ ಸ್ಥೂಲ ದೇಹದ್ದು ಆಕರ್ಷಣೆ ಇರಲ್ಲ. ಸೈನಿಕರ ಜೊತೆಯೇ ಇರ್ತಾರೆ. ಅದೇ ತರ ಇಲ್ಲಿ ನಿಮ್ಮ ಕುಟುಂಬ ಪರಿವಾರ ಆಗಿದೆ. ಬುದ್ಧಿಯಲ್ಲಿ ಈ ಮಾತು ಸ್ಮೃತಿ ಇರಬೇಕು. ಯಾರೇ ಸಿಕ್ಕರೂ ಅವರಿಗೆ ತಂದೆಯ ಪರಿಚಯ ಕೊಡಿ, ಭಗವಂತನನ್ನು ನೆನಪು ಮಾಡ್ತಾ ಇರಿ ಎಂದು. 2 ಜನ ತಂದೆ ಅಲ್ವಾ? ಲೌಕಿಕ ಶರೀರ ತಂದೆ ಇದ್ರು, ಭಗವಂತ ತಂದೆಯನ್ನು ನೆನಪು ಮಾಡ್ತಾರಲ್ವಾ? ಅಲ್ಲಿ ಲೌಕಿಕ ತಂದೆ ಹಾಕಿದ್ದಾರೆ. ಲೌಕಿಕ ಫಾದರ್ ತಂದೆಗೆ ಗಾಡ್ ಫಾದರ್, ಪರಂಪಿತ ಎಂದು ಹೇಳಲ್ಲ. ಇಲ್ಲಿ ನೀವು ಬ್ರಾಹ್ಮಣರಲ್ವಾ? ಸನ್ಯಾಸಿಗಳು ಬೂಬು ಅರ್ಥಾತ್ ಜಾದೂ ಮಾಡ್ತಾರೆ, ಪ್ರಭಾವ ಹಾಕ್ತಾರೆ. ಈ ಜಗತ್ತಿನ ಸುಖ ಕಾಗವಿಷ್ಟ ಸಮಾನ, ಮರೀಚಿಕೆ ಸಮಾನ ಎಂದು ಹೇಳ್ತಾರೆ. ಇಲ್ಲೆಷ್ಟು ದುಃಖ ಇದೆ. ಅವರದ್ದೆಲ್ಲ ಹಠಯೋಗಿ ನಿವೃತ್ತಿ ಮಾರ್ಗದವರದು. ಅವರ ಧರ್ಮನೇ ಬೇರೆ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾವೆಷ್ಟು ಸುಖಿ ಪವಿತ್ರ ಇರ್ತೇವೆ. ಭಾರತ ಪ್ರವೃತ್ತಿ ಮಾರ್ಗದ್ದಿತ್ತು, ದೇವಿ ದೇವತೆಗಳ ರಾಜ್ಯ ಇತ್ತು. ಯಾರು ಪವಿತ್ರ ಇದ್ರೋ ಅವರೇ ಪತೀತ ಆಗಿದ್ದಾರೆ, ಕರಿತಾ ಇದ್ದಾರೆ, ಹೇ ಪತೀತ ಪಾವನ ಬಾ. ಹಾಗೂ ಮತ್ತೆ ಹೇಳ್ತಾರೆ, ಪರಮಾತ್ಮ ಸರ್ವ್ಯಾಪಿ. ನಾವು ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಗೋದು. ಪುನರ್ಜನ್ಮ ಅಂತೂ ಒಪ್ಪೋದಿಲ್ಲ. ಅನೇಕ ತರದ ಮತಗಳಿವೆ ಅಲ್ವಾ? ದಿನ ಪ್ರತಿದಿನ ವೃದ್ಧಿ ಆಗ್ತಾ ಇರ್ತದೆ. ಇದನ್ನು ಸಹ ಹೇಳಬೇಕು. ಸನ್ಯಾಸಿಗಳ ವೃದ್ಧಿ ಹೇಗೆ ಆಗೋದು? ಕೆಲವು ಸನ್ಯಾಸಿಗಳು ದಿಗಾಂಬರಿಗಳಿರ್ತಾರೆ. ಅಂತ ದಿಗಾಂಬರಿಗಳದ್ದು ವೃದ್ಧಿ ಆಗ್ತದೆ. ಯಾರ್ದು ಯಾವ ಧರ್ಮ ಇದೆ ಅದರಲ್ಲಿ ಇರೋದ್ರಿಂದ ಮತ್ತೆ ಅಂತಿಮತಿ ಸೋಗತಿ ಆಗುವುದು. ಯಾರ್ದು ಎಷ್ಟು ಜಾಸ್ತಿ ಅಭ್ಯಾಸ ಇರ್ತದೆ, ಹಾಗೆ ಯಾವುದೇ ಶಾಸ್ತ್ರ ಇತ್ಯಾದಿ ಓದ್ತಾ ಇರ್ತಾರೆ ಅಂದ್ರೆ
ಅಂತಿಮತಿ ಸೌಗತಿ, ಅಂತ್ಯದಲ್ಲಿ ಯಾವ ಮತಿ ಸ್ಮೃತಿನೋ ಅದೇ ಗತಿ. ಮತ್ತೆ ಬಾಲ್ಯದಲ್ಲಿ ಶಾಸ್ತ್ರ ಹಿಂದಿನ ಜನ್ಮ ಸಂಸ್ಕಾರ ಅನುಸಾರ ಅವರು ಬೇರೆ ಜನ್ಮ ತಗೊಂಡು ಅದೇ ಸ್ಮೃತಿಯಲ್ಲಿ ಅದೇ ಗತಿ ಹೊಂದುತ್ತಾರೆ. ಮುಂದಿನ ಜನ್ಮದಲ್ಲಿ ಬಾಲ್ಯದಲ್ಲೇ ಶಾಸ್ತ್ರಗಳು ಹಿಂದಿನ ಜನ್ಮ ಓದೋದು ಬಂದಾರಂದ್ರೆ ಬಾಲ್ಯದಲ್ಲೇ ಇನ್ನೊಂದು ಜನ್ಮದಲ್ಲಿ ಶಾಸ್ತ್ರಗಳು ಕಂಠಪಟ್ಟ ಆಗ್ಬಿಡುತ್ತದೆ. ಯಾಕೆಂದ್ರೆ ಹಿಂದಿನ ಜನ್ಮ ಸಂಸ್ಕಾರ. ಈಗ ತಂದೆ ಹೇಳ್ತಾರೆ, ನಾನು ಇಂಥ ಫಲಾನ ಆಗಿದ್ದೇನೆ, ಇದಾಗಿದ್ದೇನೆ, ಅದಾಗಿದ್ದೇನೆ, ಹುದ್ದೆಗಳೆಲ್ಲ ಹೇಳ್ತಾರೆ. ಇದೆಲ್ಲ ದೇಹಾಭಿಮಾನ ಮಾತು ಬಿಟ್ಟು ಬಿಡಿ. ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಈ ಶರೀರವನ್ನ ನೋಡ್ತಾ ಇದ್ರು ನೋಡದ ಹಾಗೆ ಇರಿ. ದೇಹ ಸಹಿತ ದೇಹದ ಏನೆಲ್ಲ ಸಂಬಂಧ ಇತ್ಯಾದಿ ಇದ್ದವೆ ಎಲ್ಲವನ್ನು ಬಿಟ್ಟು ಬಿಡಿ. ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಪರಮಾತ್ಮನನ್ನು ನೆನಪು ಮಾಡಿ. ಇದರಲ್ಲಿ ಸಮಯ ಬಹಳ ತೆಗೆದುಕೊಳ್ತದೆ. ಮಾಯೆ ನೆನಪು ಮಾಡೋದಕ್ಕೆ ಬಿಡಲ್ಲ. ಇಲ್ಲಾಂದ್ರೆ ವಾನಪ್ರಸ್ಥಿಯರು ವೃದ್ಧರಿಗೆ ಬಹಳ ಸಹಜ. ತಂದೆ ಸ್ವಯಂ ಹೇಳ್ತಾರೆ, ಈಗ ನೀವು ಚಿಕ್ಕವರು ದೊಡ್ಡವರು ಎಲ್ಲರದು ಕೂಡ ಹೋಗೋ ಸಮಯ ಅಂದ್ರೆ ವಾನಪ್ರಸ್ಥಾವಸ್ಥೆ. ಒಂದು ಕಡೆ ವಿನಾಶ ಅಂತೂ ಆಗ್ತಾ ಇರ್ತದೆ, ಮತ್ತೊಂದು ಕಡೆ ಜನ್ಮನೂ ತಗೊಳ್ತಾ ಇರ್ತಾರೆ. ಪುನರ್ಜನ್ಮ ತಗೊಳ್ಬೇಕಾದವರಂತೂ ಬಂದು ತಗೊಳ್ತಾ ಇರ್ತಾರೆ. ಮಕ್ಕಳು ಜನ್ಮ ಪಡಿತಾ ಇರ್ತಾರೆ, ಮತ್ತೆ ವಿನಾಶನೂ ಆಗ್ತಾ ಇರ್ತದೆ. ಇದೆಲ್ಲ ನೀವು ತಿಳ್ಕೊಂಡಿರಿ. ಕೆಲವರು ಗರ್ಭದಲ್ಲೇ ಬರ್ತಾರೆ, ಕೆಲವರು ಇನ್ನೊಂದು ಕಡೆ ಎಲ್ಲ ಸಮಾಪ್ತಿ ಆಗೋಗ್ತದೆ. ಕೆಲವರು ಗರ್ಭದಲ್ಲೇ ಇರ್ತಾರೆ, ಕೆಲವರು ಇನ್ನು ಜನ್ಮ ಪಡೆದಿರ್ತಾರೆ. ಆದ್ರೆ ಅಂತ್ಯದಲ್ಲಿ ಎಲ್ಲ ಆತ್ಮಗಳು ಎಲ್ಲ ಜನನು ವಿನಾಶ ಆಗೋಗ್ತಾರೆ, ಸಮಾಪ್ತಿ ಆಗ್ತದೆ. ಎಲ್ಲರ ಅವರ ಲೆಕ್ಕಾಚಾರ ಚುಕ್ತಾ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಕೆಲವ್ರದ್ದು ಗರ್ಭದಲ್ಲೇ ಪಾತ್ರ ಅಲ್ವಾ, ಹೊರಗೂ ಬರಲ್ಲ, ಗರ್ಭದಲ್ಲಿ ಬಂದ್ರು ಹೋದ್ರು. ಆ ತರ ಪಾತ್ರಧಾರಿನೂ ಇರ್ತಾರೆ. ಲೆಕ್ಕಾಚಾರ ಉಳ್ಕೊಂಡಿತ್ತು ಅಂದ್ರೆ ಉತ್ತಮ ರೀತಿ ಶಿಕ್ಷೆ ಅನುಭವಿಸ್ಬೇಕು ಅಂತಾರೆ ಬಾಬಾ. ಲೆಕ್ಕಾಚಾರ ಇತ್ತು, ಕರ್ಮಭೋಗ ಅದನ್ನು ಪೂರ ಅನುಭವಿಸ್ಬೇಕು, ಮತ್ತೆ ಶಿಕ್ಷೆ ಹಗುರ ಆಗ್ತದೆ. ಈ ತರ ಎಲ್ಲ ಯೋಗದಲ್ಲಿರಿ ಮತ್ತು ಪಾಪನೂ ಮಾಡ್ತಾ ಇರಿ ಅಲ್ಲ. ಯೋಗ ಇದ್ರೆ ಪಾಪದ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತೆ ಈ ತರ ಅಲ್ಲ, ಯೋಗದಲ್ಲೂ ಇರೋದು ಪಾಪನೂ ಮಾಡೋದು. ಎಷ್ಟೋ ಮಕ್ಕಳು ಒಂದು ಕಡೆ ಚಾರ್ಟ್ ಬರೀತಾರೆ, ಮತ್ತೆ ಹೇಳ್ತಾರೆ ಮಾಯೆ ನಮ್ಮ ಮುಖ ಅಂದ್ರೆ ಬುದ್ಧಿ ತಿರುಗಿಸ್ಬಿಡ್ತು, ಮಾಯೆ ಸೋಲಿಸಿಬಿಡ್ತು. ಅಂದ್ರೆ ಅವ್ರು ಇನ್ನೂ ಪರಿಪಕ್ವ ಇಲ್ಲ, ಕಚ್ಚಾ ಇದ್ದಾರೆ. ತಂದೆ ಹೇಳ್ತಾರೆ, ನೀವ್ ಈ ತರ ತಿಳ್ಕೊಳ್ಳಿ, ನಾವು ಇನ್ನೂ ಸ್ವಲ್ಪ ದಿನಗಳಿಲ್ಲಿರೋದು, ಮತ್ತೆ ಹೊರಟೋಗ್ಬಿಡ್ತೇವೆ. ಇಲ್ಲಿ ಎಲ್ಲರದು ವಿನಾಶ ಅಂತೂ ಆಗೋದೆ. ತಂದೆ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿ, ವಿಕರ್ಮಗಳು ವಿನಾಶ ಆಗುವವು. ತಮ್ಮ ಚಾರ್ಟ್ ಅನ್ನು ನೋಡ್ಕೊಳ್ತಾ ಹೋಗಿ. ನಾವೆಷ್ಟು ಅನೇಕರಿಗೆ ದಾರಿ ತೋರಿಸ್ತಾ ಇದ್ದೇವೆ, ಪುರುಷಾರ್ಥ ಮಾಡಿಸ್ತಾ ಇದ್ದೇವೆ. ತನು ಮನ ಧನದಿಂದ ಆತ್ಮಿಕ ಸೇವೆಯಲ್ಲಿ ಸಹಯೋಗಿನೂ ಆಗ್ಬೇಕು. ಹೇಳ್ತಾರೆ, ಮನಸ್ಸನ್ನು ಒತ್ತಿಡಬಾರದು, ಸಪ್ರೆಸ್ ಮಾಡಬಾರದು. ಮನಸ್ಸನ್ನ ಹತೋಟಿ ಇಡಕ್ಕಾಗಲ್ಲ ಅಂತಾನು ಹೇಳ್ತಾರೆ. ಆತ್ಮ ಅಂತೂ ಇರೋದೇ ಶಾಂತ. ನಾವು ಆತ್ಮ ನಮ್ಮ ಪರಂಧಾಮದಲ್ಲಿ ಹೋಗಿ ಕುತ್ಕೊಳ್ತೇವೆ. ಕೆಲವರು ಜಗತ್ತಿನ ಯಾವುದೇ ಜಗತ್ತಿನ ಸಂಕಲ್ಪ ಬರಲ್ಲ. ಈ ತರ ಎಲ್ಲ ಕಣ್ಣು ಬಂದ್ ಮಾಡಿಕೊಂಡು ನಾವು ಮೂರ್ಛಿತರಾಗೋದು ಅಲ್ಲ. ಈ ತರ ಬಹಳ ಯೋಗಗಳು ಕಲಿಸ್ತಾರೆ. ಕಣ್ಣು ಮುಚ್ಕೊಂಡು ಪ್ರಜ್ಞಾವಸ್ಥೆನೆ ಮರೆಯೋದು, ಅನ್ಕಾನ್ಶಿಯಸ್ ಆಗೋದು. 10-15 ದಿನ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ. ಈ ಅಭ್ಯಾಸ ಮಾಡ್ತಾರೆ. ಮತ್ತೆಷ್ಟು ಸಮಯ ನಂತರ ಜಾಗೃತ ಆಗ್ತಾರೆ. ಹೇಗೆ ಟೈಮ್ ಬಾಕ್ಸ್ ಇರ್ತವೆ, ಸಮಯದ ಡಬ್ಬಿ, ಅದರದ್ದು ಟೈಮ್ ಇರ್ತದೆ. ಇಷ್ಟು ಗಂಟೆ ನಂತರ ಮತ್ತೆ ಅದು ಪುನರಾವರ್ತನೆ ರಿಪೀಟ್ ಆಗೋದು ಅಂತ. ನೀವು ಮಕ್ಕಳಿಗಂತೂ ಗೊತ್ತಿದೆ, ನಾವು ಯೋಗ ಜೋಡಿಸ್ತಿದ್ದೇವೆ ಅಂದ್ರೆ ಸಂಬಂಧ ತಂದೆಯ ಜೊತೆ. ಯಾವಾಗ ತಮೋ ಪ್ರಧಾನ ಕೊಳಕು ಹೊರಟೋಗ್ತದೆ, ನಾವು ಆತ್ಮ ಸತೋ ಪ್ರಧಾನ ಆಗ್ತೇವೆ, ಮತ್ತೆ ಶರೀರವನ್ನ ಬಿಟ್ಟೋಗ್ತೇವೆ.
ನಾವೀಗ ಯೋಗದ ಯಾತ್ರೆಯಲ್ಲಿದ್ದೇವೆ. ಸಮಯ ಅಂತೂ ಸಿಕ್ಕಿದೆ. ನಂತರ ಈ ಶರೀರ ಬಿಟ್ಟು ಹೋಗೋದೆ, ಮತ್ತೆ ಎಲ್ಲ ವಿನಾಶ ಆಗುವುದು. ಇದೆಲ್ಲ ಟೈಮ್ ಡ್ರಾಮಾದಲ್ಲಿ ನೋಂದಾಯಿಸಲ್ಪಟ್ಟಿದೆ. ನಂತರ ಕೊನೆಯಲ್ಲಿ ಸೊಳ್ಳೆಗಳ ರೀತಿಯಲ್ಲಿ ಎಲ್ಲರೂ ಶರೀರ ಬಿಟ್ಟು ಬಿಡ್ತಾರೆ. ಗುಂಪು ಗುಂಪಾಗಿ ವಿನಾಶ ಆಗ್ತದೆ. ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತಾರೆ. ಮತ್ತೆ ವಿನಾಶ ಶುರು ಆಗೋಗ್ತದೆ. ವಿನಾಶ ಬಹಳ ದೊಡ್ಡದಾದಂಥ ಒಂದು ದೃಶ್ಯ. ಈ ನಾಟಕದಲ್ಲಿ ಬಹಳ ಅಪಾರ, ವಿಶಾಲ, ದೊಡ್ಡ ಇದು ದೃಶ್ಯ ನೋಂದಾಯಿಸಲ್ಪಟ್ಟಿದೆ. ಈಗ ನಿಮ್ಗೆ ಗೊತ್ತಾಗಿದೆ ನಮ್ಮ ಅವಸ್ಥೆ ಏಕರಸ ಸಮಾನ ಸ್ಥಿತಿ ಇರಬೇಕು. ಖುಷಿಯಲ್ಲಿ ಸದಾ ಹರ್ಷಿತ ಇರ್ತೀರಿ. ಈ ಜಗತ್ತಂತೂ ವಿನಾಶ ಆಗೇ ಆಗೋದು ಗೊತ್ತಿದೆ. ಕಲ್ಪ ಕಲ್ಪ ಸಂಗಮ ಯುಗ ಬರೋದು, ನಂತರ ವಿನಾಶನೂ ಆಗುವುದು. ಕೇವಲ ಬಾಂಬ್ಸ್ ಅಲ್ಲ, ಪ್ರಾಕೃತಿಕ ವಿಕೋಪಗಳು ಸಂಯೋಗ ಕೊಡ್ತವೆ. ಅದಕ್ಕೆ ಮಕ್ಕಳು ಇದು ಬುದ್ಧಿಯಲ್ಲಿಟ್ಕೊಳ್ಬೇಕು. ಈಗ ನೀವು ಹೋಗ್ಬೇಕು ಎಲ್ಲಿಗೆ? ಮನೆಗೆ. ಎಷ್ಟು ಬಾಬನ್ ನೆನ್ಪು ಮಾಡ್ತೀರಿ, ವಿಕರ್ಮ ವಿನಾಶ ಆಗುತ್ತವೆ. ಶ್ರೇಷ್ಠ ಪದವಿಯನ್ನು ಪಡಿತೀರಿ. ದಾನ ಮೊದಲು ಮನೆಯಿಂದ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಪ್ರಯತ್ನ ಮಾಡಬೇಕು. ಕನ್ಯೆ ಅಂದ್ರೆ ಯಾರು? ಯಾರು ಪ್ರಿಯತಮನ ಮನೆ ಮತ್ತೆ ತಂದೆಯ ಮನೆ ಎರಡೂ ಸಹ ಉದ್ಧಾರ ಮಾಡೋರು. ಅದಕ್ಕೆ ಪತಿ ಮನೆ, ತಂದೆ ಮನೆ ಎರಡೂ ಕೂಡ ಉದ್ಧಾರ ಮಾಡೋರು ಕನ್ಯೆ. ಅದಕ್ಕೆ ದಾನ ಮೊದಲು ಮನೆಯಿಂದ. ನಿಮ್ಮ ಮನೆಯಲ್ಲಿರೋ ಸದಸ್ಯರಿಗೂ ಜ್ಞಾನ ಕೊಡಿ. ಸರ್ವಿಸಲ್ಲಿ ತೊಡಗಿರಬೇಕು. ಹೇಳಿ, ಶಿವಬಾಬಾ ಹೇಳ್ತಿದ್ದಾರೆ, ನನ್ನನ್ನು ನೆನಪು ಮಾಡಿ, ಆಗ ಆಸ್ತಿ ಸಿಗುವುದು. ಇದು ಸರಳ ಮಾತಾಗಿದೆ. ನಾನು ಬಿಂದುವನ್ನು ನೆನಪು ಮಾಡಿ, ಸ್ವರ್ಗದ ಆಸ್ತಿ ನಿಮ್ಮದಾಗಿದೆ. ವಿಶ್ವದ ಮಾಲೀಕರು ನೀವಾಗ್ತೀರಿ. ಈಗ ಆಸ್ತಿ ಪಡಿಬೇಕು ಅಂದ್ರೆ ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ. ಮಕ್ಕಳ ಕರ್ತವ್ಯ ಆಗಿದೆ ಇಲ್ಲಿ ಎಲ್ಲರಿಗೂ ಸಂದೇಶ ಕೊಡೋದು. ಮೊದಲು ಕೊಟ್ಟಿದ್ರು, ಹೇಳಬೇಕು ವಿನಾಶ ಎದರಲ್ಲಿದೆ. ಕಲಿಯುಗ ನಂತರ ಸತ್ಯುಗ ಬರೋದು. ತಂದೆಯೇ ಬಂದು ಆಸ್ತಿ ಕೊಡ್ತಾರೆ. ರಾವಣ ನರಕವಾಸಿ ಮಾಡ್ತಾರೆ, ತಂದೆ ಬಂದು ಸ್ವರ್ಗವಾಸಿ ಮಾಡ್ತಾರೆ. ಇದೆಲ್ಲ ಜ್ಞಾನದ ಕತೆ ಭಾರತದ್ದಾಗಿದೆ. ಭಾರತವಾಸಿಗಳು ಎದ್ದು ನಿಲ್ಬೇಕು, ಇನ್ನು ಆಕ್ಟಿವ್ ಆಗಬೇಕು. ಮೊದಲು ಶಿವನ ಮಂದಿರದಲ್ಲಿ ಹೋಗಿ ಜ್ಞಾನ ಕೊಡಿ. ಸರ್ವಿಸ್ಗೆ ಎದ್ದು ನಿಲ್ಬೇಕು. ಇಲ್ಲಿ ತಂದೆ ಹೊಸ ಸೃಷ್ಟಿಯನ್ನು ರಚಿಸುವಂತವರು. ಹೇಳ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಇಲ್ಲಿ ನಿರಾಕಾರ ಬಾಬಾ ಬಂದಿದ್ದಾರೆ. ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಈಗ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. 84 ಜನ್ಮಗಳು ಪೂರ್ಣ ಆಗ್ತಾ ಬಂದಿದೆ. ಈಗ ನಾವು ನಿಮಗಿದನ್ನು ತಿಳಿಸ್ತಾ ಇದ್ದೇವೆ. ಈ ತರ ಹೇಳಿ. ಈಗ ಒಪ್ಕೊಳ್ಳಿ ಅಥವಾ ಒಪ್ಪದೇ ಇರ್ರಿ, ನಿಮ್ಮ ಇಚ್ಛೆ. ಮಾತಂತೂ ಬಹಳ ಉತ್ತಮ ಇದೆ ಜ್ಞಾನದ್ದು. ತಂದೆ ದುಃಖಾರ್ಥ ಸುಖಕರ್ತ. ಸ್ವಲ್ಪ ಜ್ಞಾನ ಕೊಡಿ ಅಷ್ಟೇ, ಹೋಗ್ಬಿಡಿ ಅಂತಾರೆ ಬಾಬಾ. ಸ್ವಲ್ಪ ಸ್ವಲ್ಪ ಶಾರ್ಟ್ ಮುಖ್ಯವಾದದ್ದು ಹೇಳಿ. ಇದೇ ನಿಮ್ಮ ದಂಧೆಯಾಗಿದೆ. ಪರಿಶ್ರಮ ಅಂತೂ ಸ್ವಲ್ಪ ಇದೆ. ಒಂದೇ ಸಾರಿ ಜನ ತಿಳ್ಕೊಳ್ಳಲ್ಲ, ಒಂದೇ ಸಾರಿ ಹೇಳಕ್ಕಾಗಲ್ಲ. ಅದಕ್ಕೆ ಮುಖದಿಂದ ಹೇಳಿ. ತಂದೆ ಹೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಹೇಳ್ತಾರೆ, ಭಗವಾನ್ ವಾಚ್, ನನ್ನನ್ನು ನೆನಪು ಮಾಡಿ. ದೇಹಿ ಅಭಿಮಾನಿ ಆಗಿ ಶಿವನ ಪೂಜಾರಿಗಳ ಹತ್ರ ಹೋಗಿ, ಮತ್ತೆ ಲಕ್ಷ್ಮೀನಾರಾಯಣ ಪೂಜಾರಿಗಳ ಹತ್ರನೂ ಹೋಗಿ ಅವರಿಗೆ ಅವರ ಜೀವನ ಕಥೆಯನ್ನು ಹೇಳಿ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ. ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಮುಖ್ಯ ಸಾರ: ತನು ಮನ ಧನದಿಂದ ಆತ್ಮಿಕ ಸೇವೆಯಲ್ಲಿ ಸಹಯೋಗಿ ಆಗಬೇಕು. ಎಲ್ಲರಿಗೂ ಬಿಂದು ತಂದೆಯ ಪರಿಚಯ ಕೊಡಿ. ಆಸ್ತಿಯ ಅಧಿಕಾರಿಯನ್ನಾಗಿ ಮಾಡಬೇಕು. ವಿನಾಶದ ಮೊದಲೇ ಕರ್ಮಾತೀತರಾಗೋದಕ್ಕೆ ತಂದೆಯ ನೆನಪಿನಲ್ಲಿರಬೇಕು. ಎರಡನೇದು,
ತಂದೆಯ ಸಮಾನ ಮೋಹ ಜೀತ್ ಆಗ್ಬೇಕು. ಆತ್ಮದ ಜೊತೆ ಏನು ಮೋಹ ಆಗಿದೆ ಅದನ್ನು ತೆಗೆದು ಒಬ್ಬ ತಂದೆಯ ಜೊತೆ ನೀವು ಸಂಬಂಧ ಜೋಡಿಸಬೇಕು. ವರದಾನ ಸರ್ವಶಕ್ತಿಮಾನ್ ಜೊತೆಯೇ ಸರ್ವಶಕ್ತಿಮಾನ್ ತಂದೆ ಜೊತೆಯ ಸ್ಮೃತಿಯಿಂದ ಸಮಸ್ಯೆಗಳನ್ನು ದೂರ ಓಡಿಸುವಂತ ಪರಮಾತ್ಮ ಸ್ನೇಹಿ ಆಗಿರಿ. ಯಾವ ಮಕ್ಕಳು ಪರಮಾತ್ಮ ಸ್ನೇಹಿ ಇದ್ದಾರೆ ಅವರ ಸ್ನೇಹ ಸದಾ ಜೊತೆ ಇರ್ತದೆ. ಅದಕ್ಕೆ ಯಾವುದೇ ಸಮಸ್ಯೆ ಎದುರಲ್ಲಿ ಬರಲ್ಲ. ಯಾರ ಜೊತೆ ಸ್ವಯಂ ಸರ್ವಶಕ್ತಿಮಾನ್ ತಂದೆ ಇದ್ದರೆ ಅವರೆದರಲ್ಲಿ ಸಮಸ್ಯೆ ನಿಲ್ಲಲು ಸಾಧ್ಯ ಆಗುವುದಿಲ್ಲ. ಸಮಸ್ಯೆ ಉತ್ಪನ್ನ ಆಯಿತು ಹಾಗೂ ಅಲ್ಲಿ ಸಮಾಪ್ತಿ ಆಗೋಯ್ತು, ವೃದ್ಧಿಯಾಗಲ್ಲ. ಈಗ ಸಮಸ್ಯೆಗಳ ಜನ್ಮ ನಿಯಂತ್ರಣ ಮಾಡಿ ಸದಾ ನೆನಪಿಟ್ಕೊಳ್ಳಿ. ಸಮರ್ಪಣತೆ ಸಮೀಪ ತರೋದು ಹಾಗೂ ಸಮಸ್ಯೆಗಳನ್ನು ದೂರ ಓಡಿಸೋದು. ಶ್ಲೋಗನ್: ಪ್ರಿಯರಾಗುವ ಪುರುಷಾರ್ಥ ಅಲ್ಲ, ನ್ಯಾರ ಆಗುವ ಭಿನ್ನ ಆಗುವ ಪುರುಷಾರ್ಥ ಮಾಡಿದಾಗ ನಾವು ಪ್ರಿಯರು ಸ್ವತಃ ಆಗುತ್ತೇವೆ. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಅನುಸಾರ ಅನೇಕ ಪ್ರಕಾರ ವಿಘ್ನಗಳು ಬರುವವು. ಕೆಲವೊಬ್ರು ಉತ್ತಮ ಅನನ್ಯ ವಿದ್ಯಾರ್ಥಿಗೂ ಮಾಯೆ ವಶೀಭೂತ ಆಯಿತು ಅಂದ್ರೆ ವಿರೋಧಿ ಆಗ್ತಾರೆ. ಸೇವಾದಲ್ಲಿ ಡಿಸ್ಟರ್ಬ್ ಅಂದ್ರೆ ಅಡೆತಡೆ ಉತ್ಪನ್ನ ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಅಂತ ಸಮಯದಲ್ಲಿ ಗಾಬರಿ ಆಗಬೇಡಿ. ಒಂದಾಗಿದೆ ಅವರ ಬಗ್ಗೆ ಕಲ್ಯಾಣ ಭಾವನೆ ದಯೆ ಇಟ್ಕೊಳ್ಳಿ. ಆದರೆ ಇದರ ಕಾರಣ ಹಲ್ಚಲ್ ಏರುಪೇರಲ್ಲಿ ಬರೋದು ಅಥವಾ ವ್ಯರ್ಥ ಸಂಕಲ್ಪ ನಡೆಸೋದು. ಇದು ನಿಮ್ಮ ಸ್ಥಿತಿ ಅಲುಗಾಡೋದು. ಯಾರು ಪ್ರತಿಯೊಂದು ಆತ್ಮದ ಪಾತ್ರವನ್ನ ಸಾಕ್ಷಿ ದೃಷ್ಟಿ ಸ್ಥಿತಿಯಲ್ಲಿದ್ದು ನೋಡ್ತಾರೆ ಅವರು ಅಚಲ ಅಡೋಲ ಏಕರಸ ಆಗಿರ್ತಾರೆ. ಒಳ್ಳೆಯದು. ಓಂ ಶಾಂತಿ.